ಪೊಲೀಸ್ ಇಲಾಖೆಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಂಗಮಕೋಟೆ ಹೋರಾಟದಲ್ಲಿ ಪೊಲೀಸರ ದೌರ್ಜನ್ಯ ಖಂಡಿಸಿ ರೈತ ಸಂಘ ಪ್ರತಿಭಟನೆ. ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಸಿಎಂ ಗೃಹ ಸಚಿವರಿಗೆ ಮನವಿ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರ ಭೂಸ್ವಾಧೀನ ವಿರೋಧಿ ಹೋರಾಟದ ವೇಳೆ ಪೊಲೀಸರ ದೌರ್ಜನ್ಯ ನಡೆದಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಲಾಯಿತು. ಪ್ರತಿಭಟನೆಯ ನಂತರ ತಹಸೀಲ್ದಾರ್ ಗಗನ ಸಿಂಧು ಅವರ ಮುಖಾಂತರ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ಕಳೆದ 45 ದಿನಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಈ ಹೋರಾಟದ ವೇಳೆ ಯಾವುದೇ ಕಾನೂನು ಭಂಗ ಅಥವಾ ಶಾಂತಿ ಭಂಗವಾಗದಿದ್ದರೂ ಕೆಲ ಪೊಲೀಸ್ ಅಧಿಕಾರಿಗಳು ರೈತರ ಮೇಲೆ ದರ್ಪ ತೋರಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದರು. ರೈತರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದರು. ತಮ್ಮ ಜಾನುವಾರುಗಳೊಂದಿಗೆ ತೆರಳಿ ಹಾಲು ಕರೆಯುವ ಮೂಲಕವೂ ಪ್ರತಿಭಟನೆ ಮಾಡಲಾಗುತ್ತಿತ್ತು. ಜಿಲ್ಲೆಗೆ ಉಸ್ತುವಾರಿ ಸಚಿವರು ಆಗಮಿಸಿದ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳನ್ನು ಕೇಳಿಕೊಳ್ಳುವಂತೆ ಮನವಿ ಮಾಡಲು ತೆರಳಿದ್ದ ರೈತರನ್ನು ಪೊಲೀಸರು ತಡೆದು ಗೊಂದಲ ಸೃಷ್ಟಿಸಿದರು ಎಂದು ದೂರಿದರು. ರೈತರ ಹೋರಾಟಕ್ಕೆ ಕನ್ನಡ ಪರ, ದಲಿತ ಪರ, ಮಾನವ ಹಕ್ಕು, ಕಾರ್ಮಿಕ ಹಾಗೂ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿದ್ವು. ಆದರೆ ಕೆಲ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ರೈತರನ್ನು ಪ್ರಚೋದಿಸಿ ಪರಿಸ್ಥಿತಿ ಉದ್ವಿಗ್ನಗೊಳಿಸಿದ್ದಾರೆ ಎಂದು ಹೇಳಿದರು. ಪೊಲೀಸರು ಯಾವುದೇ ಉನ್ನತಾಧಿಕಾರಿಗಳ ಆದೇಶವಿಲ್ಲದೆ ರೈತರ ಮೇಲೆ ಹಲ್ಲೆ ನಡೆಸಿರುವುದು ಕಾನೂನು ಬಾಹಿರವಾಗಿದೆ. ಹೋರಾಟ ಮಾಡುವುದು ಸಂವಿಧಾನಬದ್ಧ ಹಕ್ಕಾಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ನೀಡಿರುವ ಹಕ್ಕನ್ನು ಹತ್ತಿಕ್ಕುವ ಕೆಲಸ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಸೂಚನೆಯಂತೆ ರಾಜ್ಯಾದ್ಯಂತ ಎಲ್ಲ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ರೈತರ ಮೇಲೆ ದೌರ್ಜನ್ಯ ನಡೆಸಿದ ಪೊಲೀಸ್ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ಸೇರಿದಂತೆ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮುನಿನಂಜಪ್ಪ ಮಾತನಾಡಿ, ಕಳೆದ 45 ದಿನಗಳಿಂದ ಉಸ್ತುವಾರಿ ಸಚಿವರು ಹೋರಾಟ ಸ್ಥಳಕ್ಕೆ ಬಾರದಿರುವುದರಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಉಸ್ತುವಾರಿ ಸಚಿವ ಬಂದಿರುವುದನ್ನು ಗಮನಿಸಿ ತಮ್ಮ ಅಹವಾಲು ಸಲ್ಲಿಸಲು ಹೋಗಿದ್ದಾರೆ. ರೈತರು DC ಕಚೇರಿ ಕಡೆಗೆ ತೆರಳುತ್ತಿದ್ದಾಗ ಈ ವೇಳೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆದರು. ಕೆಲ ನಾಗರಿಕ ಪೊಲೀಸ್ ಉಡುಪಿನಲ್ಲಿದ್ದವರು ರೈತರೊಳಗೆ ನುಗ್ಗಿ ಗಲಾಟೆ ಸೃಷ್ಟಿಸಿದರು ಎಂದು ಆರೋಪಿಸಿದರು. ರೈತರ ಬಟ್ಟೆಗಳನ್ನು ಹರಿದು ಹಾಕಿ ಹಲ್ಲೆ ನಡೆಸಿ ಅವಮಾನ ಮಾಡಲಾಗಿದೆ. ಇಂತಹ ಘಟನೆಗಳು ಖಂಡನೀಯವಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜಂಗಮಕೋಟೆ ಹಾಗೂ ಕಸಬಾ ಭಾಗದ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳಿಗೆ ನೀಡಲು ಸರ್ಕಾರ ಮುಂದಾಗಿದೆ. ಉತ್ತಮ ರೇಷ್ಮೆ ಬೆಳೆಯುವ ಭೂಮಿಯಲ್ಲಿ 200 ಕೋಟಿ ರು ವೆಚ್ಚದ ಹೈಟೆಕ್ ಮಾರುಕಟ್ಟೆ ನಿರ್ಮಾಣ ಮಾಡಲಾಗುತ್ತಿದೆ. ರೈತರ ಜೀವನಾಧಾರವಾಗಿರುವ ಭೂಮಿಯಲ್ಲಿ ಯಥೇಚ್ಛವಾಗಿ ರೇಷ್ಮೆಗೆ ಬೇಕಾಗಿರುವ ಹಿಪ್ಪು ನೇರಳೆ ಸೊಪ್ಪು ಬೆಳೆಯುತ್ತಿದ್ದ ಇಂತಹ ಭೂಮಿಯನ್ನು ಕಸಿದುಕೊಂಡರೆ ರೈತ ಮಾರುಕಟ್ಟೆ ನಿರ್ಮಾಣ ಮಾಡಿ ಏನು ಪ್ರಯೋಜನ ಎಂದು ಪ್ರಶ್ನಿಸಿದರು. ರೈತರು ನ್ಯಾಯಯುತ ಹೋರಾಟ ನಡೆಸುತ್ತಿದ್ದು ಸರ್ಕಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರು, ರೈತರು ಭಾಗವಹಿಸಿದರು. Bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಈಗಾಗಲೇ KEDB ವಶಪಡಿಸ್ಕೊಂತ ರೈತರ ಭೂಮಿಗಳನ್ನು ವಶಪಡಿಸ್ಕೊಳ್ಳೋದನ್ನ ವಿರೋಧಿಸಿ ಸುಮಾರು 45ರಿಂದ ಇಂದಿಗೆ 46ನೇ ದಿವಸ ಕಾಲಿಡ್ತಾ ಇದೆ. ಆ ಒಂದು ಹೋರಾಟದಲ್ಲಿ ನಿನ್ನೆ ರೈತರುಗಳು ನಾವೆಲ್ಲ ಭಾಗವಹಿಸಿರ್ಬೇಕಾದ್ರೆ ವಿನಾಕಾರಣ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಏನು ರೈತರ ಮೇಲೆ ಕೆಲವೊಂದು ಪೊಲೀಸರು ದರ್ಪ ತೋರಿ ಅವರ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ. ಇದನ್ನ ಖಂಡಿಸಿ ಈ ದಿವಸ ನಾವು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು
ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡುತ್ತಾ ಈ ತರ ಏನು ಪೊಲೀಸ್ ಇಲಾಖೆ ದೌರ್ಜನ್ಯ ತೋರೋದು, ಯಾಕಂದ್ರೆ ನಮ್ಮ ಹಕ್ಕುಗಳು, ರೈತರ ಹಕ್ಕುಗಳನ್ನು ಅಥವಾ ಸಾರ್ವಜನಿಕ ಹಕ್ಕುಗಳನ್ನು ಯಾರಾದರೂ ಕೇಳಕ್ ಬಂದಾಗ ಅವರ ಮೇಲೆ ವಿನಾಕಾರಣ ದೌರ್ಜನ್ಯ ಮಾಡ್ತಾ ಇರುವಂತ ಘಟನೆಗಳು ನಡೀತಾ ಇದೆ. ಇದು ಆಗಬಾರದು. ಆದ್ರೆ ಈ ದೌರ್ಜನ್ಯಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟವರು? ರೈತರ ಮೇಲೆ ಆಗ್ಬೋದು, ಸಾರ್ವಜನಿಕರ ಮೇಲೆ ಅದು ಆಗ್ಬೋದು. ಈ ತರ ಒಂದು ದೌರ್ಜನ್ಯ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಇಲ್ಲ ಯಾರಿಂದ ಮೇಲಿಂದ ಆದೇಶ ಏನಾದರೂ ಬಂದಿದೆಯೋ ಅದು ಕೆಲವೇ ಪೊಲೀಸ್ ಅಧಿಕಾರಿಗಳು ಮಾತ್ರ ಈ ಕೆಲಸ ಮಾಡ್ತಾ ಇದ್ದಾರೆ. ಈಗ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಯಾವುದೋ ಉನ್ನತ ಅಧಿಕಾರಿಗಳು ಆರ್ಡರ್ ಮಾಡಿದ್ರೆ ಮಾಡ್ತಾರೆ. ಆದ್ರೆ ಇಲ್ಲಿ ನಿನ್ನೆ ನಡೆದಂತ ಘಟನೆ ಯಾವುದೇ ಒಂದು ಕಾನೂನು ಮತ್ತೆ ಯಾವುದೇ ಶಾಂತಿ ಭಂಗ ಮಾಡೋದಕ್ಕೆ ಕಾನೂನು ಭಂಗ ಆಗಿಲ್ಲ, ಶಾಂತಿ ಭಂಗ ಆಗಿಲ್ಲ. ರೈತರ ಒಂದು ಶಾಂತಿಯುತ ಹೋರಾಟದ ಮೇಲೆ ಕೆಲವೊಂದು ಅಧಿಕಾರಿಗಳು ಏನು ಆ ಒಂದು ಯೂನಿಫಾರ್ಮ್ ಇಲ್ಲದೆ ಇರುವಂತ ಅಧಿಕಾರಿಗಳು ಮತ್ತೆ ಅಲ್ಲಿ ವಿನಾಕಾರಣ ರೈತರಲ್ಲಿ ಗೊಂದಲ ಮೂಡಿಸಿ ಅವರ ಮೇಲೆ ದೌರ್ಜನ್ಯ ಮಾಡೋ ತರ, ರೈತರನ್ನ ರೊಚ್ಚಿಗೇಳಿಸೋ ತರ ಮಾಡಿ ನಾವು ಅಲ್ಲಿ ನಮ್ಮ ದನಕರುಗಳ ಸಮೇತ ತಗೊಂಡೋಗಿ ಮೇವು ಹಾಕಿ ಹಾಲು ಕರೆದು ನಮ್ಮ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ರೈತರ ಹೋರಾಟ ವಿಧವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ನಿನ್ನೆ ಉಸ್ತುವಾರಿ ಮಂತ್ರಿಗಳು ಒಂದು ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಗೆ ಬರಬೇಕಾಗಿತ್ತು. ಆ ಒಂದು ಸಭೆಯಲ್ಲಿ ಬರಬೇಕಾದ್ರೆ ನಮ್ಮ ರೈತರು ನಾವು ನಮ್ಮ ಒಂದು 45 ದಿವಸಗಳ ಹೋರಾಟ ನಡೀತಾ ಇದೆ, ನಮ್ಮ ಜಾಗಕ್ಕೆ ಬಂದು ರೈತರ ಆಹ್ವಾನಗಳನ್ನ ನೀವು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳವರು ಸಾಮಾನ್ಯವಾಗಿ ರೈತರುಗಳು ಅಷ್ಟು ದಿವಸ ಹೋರಾಟ ಮಾಡ್ತಾವ್ರೆ ಅಂದ್ರೆ ಇವ್ರೇನು ಮಾಡ್ತಾವ್ರೆ, ಉಸ್ತುವಾರಿ ಮಂತ್ರಿಗಳು ಏನು ಮಾಡ್ತಾವ್ರೆ ಅದು ವರದಿ ಕೊಡಬೇಕು ಸರ್ಕಾರಗಳಿಗೆ. ಪೊಲೀಸ್ ಇಲಾಖೆ ಯಾಕೆ ಹಲ್ಲೆ ಮಾಡಬೇಕು? ಯಾಕಂದ್ರೆ ಇದಕ್ಕೆ ಆದ ಒಂದು ಕಾನೂನು ಇದೆ. ಅವರು ಏಕಾಏಕಿ ರೈತರ ಒಂದು ಹೋರಾಟಗಾರರ ಮೇಲೆ ಹಲ್ಲೆ ಮಾಡಂಗಿಲ್ಲ, ಅದಕ್ಕೆ ಒಂದು ನಿಯಮ ಇದೆ. ಇವರು ನಿಯಮ ಬಾಹಿರವಾಗಿ ನಿಯಮನ ಮೀರಿ ಈ ಒಂದು ಹಲ್ಲೆ ಮಾಡಿದ್ದಾರೆ. ದನಕರುಗಳು ಅಲ್ಲೇ ಕಟ್ಟಿ ಹಾಕಿ ನಾವು ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಪಾಠಕ್ಕೆ ನಾವು ಹೋರಾಟ ಮಾಡ್ತಾ ಇರ್ತೀರಿ. ಈ ಉಸ್ತುವಾರಿಗಳು ಬರ್ತಾರ, ಉಸ್ತುವಾರಿಗಳು ಇದುವರೆಗೂ 45 ದಿನಗಳು ಆದರೂ ಕೂಡ ಉಸ್ತುವಾರಿಗಳು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನಾವು ಅವ್ರನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಡಿ ಸಿ ಆಫೀಸ್ ಹತ್ರ ಓದ್ತಾ ಇದ್ದೆ. ರೈತರು ಎಲ್ಲ ದನಗಳನ್ನ ಎಲ್ಲ ಇಟ್ಕೊಂಡು ಓದ್ತಾ ಇದ್ದಾಗ ಬ್ಯಾರಿಕೇಡ್ಗಳು ಅಡ್ಡ ಹಾಕ್ಬಿಟ್ಟು ಪೊಲೀಸ್ನವರು, ಅದು ಕೆಲವರೇನೋ ಪಾಪ ಅವರೇ ಕಲ್ದಿರ, ಕೆಲವರು ಬ್ಲೇಡ್ಲಿಸ್ನಾಗ ಬಂದು ನಮ್ಮ ಜನಗಳಕ್ಕೆ ನುಗ್ಗಿ ಅವರೇ ಗಲಾಟೆ ಮಾಡಿದ್ದು. ಅವರೇ ಗಲಾಟೆ ಮಾಡಿ ಗೊಬ್ಬೆ ಬಿರಿಸ್ಬಿಟ್ಟು ನಮ್ಮ ಹೋರಾಟಕ್ಕೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಕೆಲವರು ಇದೆಲ್ಲ ಮಾಡ್ಯವ್ರೆ. ಆಯಮ್ಮ ತಿಪ್ಪೂರು ಹೇಳಿ ಶ್ಯಾಮಲಾ ಮೇಡಮ್ ಶಂಕರ್ಲಲ್ಲಿ ಅವಳೆ ಆಯಮ್ಮನ ಒಬ್ಬ ಯುವಕನ ಗಲ್ಲಪಟ್ಟು ಇಟ್ಕೊಂಡು ಕಿತ್ತಾಕಿತ್ತು. ಒಬ್ಬ ಗಂಡಸ್ಕ ಆಯಮ್ಮನ ಶರ್ಟ್ ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ಲು. ತಪ್ಪು ತಾನೇ ಆಯಮ್ಮನ ಮಾಡಿದ್ದು. ಇಂಥ ವರ್ಗ ಶಿಕ್ಷೆ ಆಗಬೇಕು. ಏನೋ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ನಿಲ್ಲಿಸಬೇಕು. ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಭೂಮಿ ಬೇಕು, 13 ಹಳ್ಳಿಗಳು ಭೂಮಿ ಬೇಕು, ಫಲವತ್ತಾದ ಭೂಮಿಗಳು ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಇವತ್ತು ಬೇಕಾಗಿರೋದು ಅವ್ರಿಗೆ ಫಲವತ್ತಾದ ಭೂಮಿಗಳೇ ಬೇಕು. ಈ ಒಂಟೆ ದಿನ್ನೆ ಕುಟುಂಬ ಇರೋ ಭೂಮಿ ಅವ್ರಿಗೆ ಕಂಪ್ನಿಗಳು ಬೇಕಾಗಿರೋದು. ಅಂತ ಜಾಗಗಳಾಗ ಹೋಗಿ ಮಾಡೋದು ಬಿಟ್ಬಿಟ್ಟು ಒಳ್ಳೆ ಫಲವತ್ತಾದ ಭೂಮಿ ತಗೊಂತವ್ರೆ. ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು 200 ಕೋಟಿ ಹೈಟೆಕ್ ಮಾರ್ಕೆಟ್ ದುಡ್ಡು ಹಾಕ್ಯವ್ರೆ. ಏನಕ್ಕೆ ಹಾಕ್ಬೇಕಾಗಿತ್ತು ಅಷ್ಟು ದುಡ್ಡು? ಜಮಕೋಟೆ ಹೋಗ್ಲಿ ಕಸ್ಬಾ ಒಳ್ಳೆ ರೇಷ್ಮೆ ಬೆಳೆಯೋದು, ಅದು ಒಳ್ಳೆ ರೇಷ್ಮೆ ಬೆಳೆಯೋ ಭೂಮಿಗಳೆಲ್ಲ ಇವ್ರು ಕಿತ್ತಾಕೊಂಡು ಇಲ್ಲಿ ಹೈಟೆಕ್ ಮಾರ್ಕೆಟ್ 200 ಕೋಟಿ ಹಾಕ್ಯವ್ರೆ. ಏನಕ್ಕೆ ಹಾಕ್ಬೇಕು 200 ಕೋಟಿ? ಯಾಕೆ ಹಾಕ್ಬೇಕು? ನಮ್ಮ ತೆರಿಗೆ ದುಡ್ಡು ತಾನೇ ಹಾಕಿರೋದು ಅವರು. ಯಾಕೆ ಹಾಕ್ಬೇಕು? ನಾವು ಅದನ್ನು ಕೇಳಕ್ಕೆ ನಿನ್ನೆ ಗೊತ್ತಾಗಿದ್ರೆ ಈ ಕೆಲವರು ಬ್ರಿಟಿಷ್ನಾಗ ಬಂದು ಪೊಲೀಸ್ನವ್ರು ಅಲ್ಲಿ ಗಲಾಟೆ ಮಾಡಿ ನಮಗೆಲ್ಲನೂ ತೊಂದರೆ ಮಾಡಿರೋದು, ಅವನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ತಹಶೀಲ್ದಾರ್ ಮುಖ್ಯನ ನಾವು ಗೃಹಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ನಾವು ಮನವಿ ಕಳಿಸ್ತಾ ಇದ್ದೀರಿ. ಇದು ಎಲ್ಲೇ ಆಗಲಿ ಈ ಥರ ರೈತರ ಮೇಲೆ ದೌರ್ಜನ್ಯ ಮಾಡಬಾರ್ದು. ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಏನೈತೆ
ರಾಜ್ಯಾದ್ಯಂತ ಏನೋ ಹೆದ್ದಾರಿಗಳು ಬಂದಾತವ, ಪ್ರತಿಯೊಂದು ಬಂದಾತವ. ಅವತ್ತು ಯಾಕೆ ಬರ್ತೀರಿ? ಯಾರ ಕೈಯಾಗಲ್ಲ ನಮ್ಗೆ ಕೇಳಾಕ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.